ಮೊದಲಿಂದ ನಿಮಗೆ ಒಂದು ಡೇರ್ ಇದೆ, ಏನಂದ್ರೆ ನಿಮ್ಮ ವೈಫ್ಗೆ ಕಾಲ್ ಮಾಡಿ ಬಾರದವ್ರಿಗೆ ಒಂದು ರೊಮ್ಯಾಂಟಿಕ್ ಸಾಂಗ್ ಹಾಡಬೇಕು. ಬೈಸ್ಕೊಂಡ್ ಆದ್ಮೇಲೆ ಸ್ಪೀಕರ್ ಆಫ್ ಮಾಡಿ. ಡಿಪೆಂಡ್ಸ್ ಅವಳಿಗೆ ಏನ್ ಮಾಡ್ತಿದ್ದಲ್ಲ ಅಂತ. ಅಡಿಗೆ ಏನಾದ್ರು ಮಾಡ್ತಾ ಶಿವರಿ ಕೊಡೋಣ ಅನ್ಕೊಂಡೆ. ಕೃಷ್ಣ ಸರ್ ಇವಾಗ ಮೂವಿ ನೋಡೋದ್ರಲ್ಲಿ ಬಿಸಿ ಆಗಿದ್ದಾರೆ, ಸೊ ಸದ್ಯಕ್ಕೆ ಡಿಸ್ಟರ್ಬ್ ಮಾಡಕ್ ಬೇಡ ಅಂದ್ಬಿಟ್ಟು ಶೋ ಅಲ್ಲಿದ್ದಾರೆ. ಯಾವ ಹಾಡೋದು? ನಿಮ್ ಸಿನಿಮಾದ ಯಾರು ಸುಮ್ಮನೆ 2 ಲೈನ್, ಸಮ್ ಲೈನ್ ಎನಿ ರೊಮ್ಯಾಂಟಿಕ್ ಸಾಂಗ್ ಹಾಡೇ ನೆನಪಾಗ್ತಿದ್ದಾರೆ. ಅವ್ರ ಫೇವ್ರೆಟ್ ಸಾಂಗ್ ಹಾಡಿ. ಯೂಟ್ಯೂಬ್ ಇದೆ, ಯೂಟ್ಯೂಬ್ ಲಿರಿಕ್ಸ್ ನೋಡಕ ಅವರು ಚೆನ್ನಾಗಿ ಹಾಡ್ತಾರೆ. ಸುಮ್ಮನೆ ಅದೆಲ್ಲ ಸರ್ಚ್ ಮಾಡಿ. ನಿಮ್ದು ಅದೇ ಅವತ್ತು ಹಾಡ್ದಿಲ್ಲ ಚಾನಲ್ ಅಲ್ಲಿ, ಅದು ಅದು ಒಳ್ಳೆ ಮತ್ತೆ ರೊಮ್ಯಾಂಟಿಕ್ ಸಾಂಗ್ ತಾನೆ. ಹಲೋ, ಏನ್ ಮಾಡ್ತಾ ಇದ್ದೀರಾ? ಅಡಿಗೆ ಮಾಡ್ತಾ ಇದ್ದೀರಾ? ಕೋಪದಲ್ಲಿದ್ದೀರಾ? ಹಲೋ, ಓಕೆ. ಹೂವಂತೆ ನಗು ಪ್ರೀತಿ, ಕೈ ಚಾಚಿ ಕರೆದ ರೀತಿ, ಅದು ವಿರಳ ತುಂಬ ಸರಳ, ನದಿ ತುಂಬೋ ರೀತಿ ಕಳಲ. ನಾನು ಈಗ ಬೇಕಂತಲೇ ನಗಿಸೋಕೆ ಬಂದೆ ಶಾಕುಂತಲೆ. ಚೆನ್ನಾಗಿ ಆಡಿದೀನಿ ಅಂತಾದ್ರೂ ಹೇಳು. ಏನಂತ? ಏನ್ ಅಡುಗೆ ಮಾಡ್ತಾ ಇದೆಯಾ? ಏನ್ ಅಡುಗೆ ಮಾಡ್ತಾ ಇದೆಯಾ? ಓಕೆ, ಕರೆ ಎತ್ತಿದ್ದಕ್ಕೆ ಧನ್ಯವಾದಗಳು. ದೇವರು ನಿಮ್ಗೆ ಆಯುರ್ವೇದ ಅಷ್ಟೇ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಬಾಯ್. ಗ್ಯಾಪಲ್ಲಿ ಆರ್ಜೆ ಆಗ್ಬಿಟ್ಟು ಸಿಂಗರಿಂದ ಹಂಗೆ ಟ್ರಾನ್ಸ್ಫಾರ್ಮೇಶನ್. ಅದೇನದು ಲಾಸ್ಟಲ್ಲಿ ಹೇಳ್ದು ದೇವ್ರು ನಿಮ್ಗೆ ಆರೋಗ್ಯ ನಿಮ್ಗೂ ಕೂಡ ದೇವರು ಆರೋಗ್ಯ ಐಶ್ವರ್ಯ ಆಯಸ್ಸು. ನೆನ್ನೆ ಏನೋ ಫೈಟ್ ಮಾಡಿದ್ರೆ ಅಲ್ವಾ? ಅಡಿಗೆ ಮಾಡ್ತಾ ಇದ್ರೆ ನಾನು ಕಾಲ್ ಮಾಡಿದ್ರೆ ಅಥವಾ ಹೋಗಿ ಕಿಚನ್ ಅಲ್ಲಿ ಉಪದ್ರ ಕೊಟ್ಟರು ಸ್ವಲ್ಪ ಕೋಪ ಅಂತ ಅಲ್ಲ ಇದ್ದಿದೆ. ಬಿಕಾಸ್ ನಾನು ಯೂಶಲಿ ವೈಫ್ ಅಡಿಗೆ ಮಾಡ್ತಾ ಇದ್ದಾಗ ಅಥವಾ ಏನೋ ಒಂದು ಕೆಲಸ ಮಾಡ್ತಾ ಇದ್ದಾಗ ಬೇಕು ಅಂತ ಕಿರಿಕಿರಿ ಮಾಡಕ್ಕಾಗಲ್ಲ ಅವರು. ಬೇಕು ಅಂತ ಡಿಸ್ಟರ್ಬ್ ಮಾಡ್ತೀನಿ. ಮಾಡ್ತೀರಿ? ಮಾಡ್ತೀನಿ. ಕೋಪ ಬರುತ್ತೆ ಚೆನ್ನಾಗಿ. ಕೋಪ ಅಂದ್ರೆ ಲೈಕ್ ಇರಿಟೇಟ್ ಆಗ್ತಾರೆ. ನಾನು ಇರಿಟೇಟ್ ಮಾಡೋದಲ್ಲ, ಹೆಲ್ಪ್ ಮಾಡಲ್ಲ ನೀವು. ಹೆಲ್ಪ್ ಮಾಡಲ್ಲ.